ಪರಿಪೂರ್ಣ ಪ್ರೀತಿ ಧಾರಾವಾಹಿಯನ್ನು ನೋಡ್ತಾ ಇದ್ವಿ. ಇವತ್ತು 2ನೇ ಎಪಿಸೋಡ್ ಆಗಿರುತ್ತೆ. ಮೊದಲನೇ ಎಪಿಸೋಡ್ನ ಯಾರ್ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಮೊದಲನೇ ಎಪಿಸೋಡ್ನಲ್ಲಿ ರಾಕೇಶ್ ಮೈತ್ರಿಗೆ ಪ್ರಪೋಸ್ ಮಾಡ್ತಾನೆ. ಆ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೋ ಬೇಡವೋ ಅಂತ ಮೈತ್ರಿ ಯೋಚನೆ ಮಾಡ್ತಿರ್ತಾಳೆ. ಇವತ್ತಿನ ಎಪಿಸೋಡ್ನಲ್ಲಿ ಮೈತ್ರಿ ರಾಕೇಶ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತಾಳ, ಮುಂದೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೈತ್ರಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಖುಷಿ ಖುಷಿಯಿಂದ ಕಾಲೇಜಿಗೆ ಹೊರಟಿರ್ತಾಳೆ. ಮೈತ್ರಿ, ಏನಣ್ಣ? ಏನಿವತ್ತು ಭಾರಿ ಖುಷಿಯಿಂದ ಕಾಲೇಜಿಗೆ ಹೋಗ್ತಿದ್ಯಾ? ಏನು ಸಮಾಚಾರ? ಏನಣ್ಣ ಇವತ್ತು ಹೊಸ ಪ್ರಶ್ನೆ? ನಾನು ದಿನಾನು ಖುಷಿಯಿಂದನೇ ತಾನೇ ಕಾಲೇಜಿಗೆ ಹೋಗೋದು. ಆದರೂ ಇವತ್ತು ನಿನ್ನ ಮುಖದಲ್ಲಿ ತುಂಬಾನೇ ಖುಷಿ ಎದ್ದು ಕಾಣಿಸ್ತಿದೆ. ಅದು ಅಲ್ಲದೆ ಈ ಡ್ರೆಸ್ ಕೂಡ ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ ಅಣ್ಣ? ಥ್ಯಾಂಕ್ ಯು. ಸರಿ ಅಣ್ಣ, ಬಸ್ಸಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಸರಿ. ಮೈತ್ರಿ ಬಸ್ ಇಳಿದ ತಕ್ಷಣ ನಿನ್ನೆ ಪ್ರಪೋಸ್ ಮಾಡಿದ ಹುಡುಗ ಯಾವುದೋ ಹುಡುಗಿ ಜೊತೆ ಮಾತಾಡ್ತಿರೋದನ್ನ ನೋಡ್ತಾಳೆ. ನಿಜವಾಗ್ಲೂ ನಿಮ್ಮಂಥವ್ರ ಅಪರೂಪ ಬಿಡಿ. ಅಯ್ಯೋ, ಯಾಕಾಗ ಹೇಳ್ತಿದ್ಯಾ? ಮತ್ತೆ ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಳ್ತಿದ್ದೀರಾ? ಅಯ್ಯೋ, ಅದರಲ್ಲೇನಿದೆ? ನಾನು ಎಷ್ಟು ಖುಷಿ ಖುಷಿಯಿಂದ ಇವನ್ ಪ್ರಪೋಸಲ್ನ ಒಪ್ಕೊಳ್ಳೋಣ ಅಂತ ಬಂದೆ. ಆದರೆ ಇವನು ಬೇರೆ ಯಾವುದೋ ಹುಡುಗಿಗೆ ಆಗ್ಲೇ ಕಾಳಾಗ್ತಾ ಇದ್ದಾನೆ. ಮೈತ್ರಿ ಅಲ್ಲಿಂದ ವಾಪಸ್ ಹೋಗಬೇಕು, ಅಷ್ಟರಲ್ಲಿ ಥ್ಯಾಂಕ್ಸ್ ಮಗ. ಯಾಕಪ್ಪ? ನನ್ನ ಹುಡುಗಿನ ಇಷ್ಟೋ ತನಕ ಜೋಪಾನವಾಗಿ ನೋಡ್ಕೊಂಡಿಯಲ್ಲ, ಅದಕ್ಕೆ. ಅಯ್ಯೋ, ಅದಕ್ಕೆಲ್ಲ ಏನೋ ಥ್ಯಾಂಕ್ಸು. ನಿನಗೆ ಗೊತ್ತಾ, ನನ್ನ ಹುಡುಗಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಳೆ ನಿಂತ್ಕೊಳ್ಳೋಕ್ಕೆ ತುಂಬ ಹೆದರ್ತಾಳೆ, ಯಾರಾದರೂ ಚುಡಾಯಿಸ್ತಾರೆ ಅಂತ. ಇವಾಗ ನೀನು ಬಂದಿಯಲ್ಲ, ಯಾರು ಚುಡಾಯಿಸಲ್ಲ ಬಿಡು. ಅಂದರೆ ಇವ್ರ ಹುಡುಗಿ ಅಲ್ಲ, ಅವಳು ಅವನ ಫ್ರೆಂಡ್ ಹುಡುಗಿ. ಸರಿ ಬ್ರೋ, ನಾವೇನು ಬರ್ತೀವಿ. ಸರಿ, ಹೋಗಿ ಬನ್ನಿ. ವಾವ್ ಮೈತ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾಕೆ, ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಷ್ಟ ಇದೆ. ಮತ್ತೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ಸಾರಿ. ಸಾರಿ ಯಾಕೆ ಹೇಳ್ತಾ ಇದ್ಯಾ? ಅದು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಇವತ್ತು ಮನೆಯಿಂದ ಬೇಗ ಬೇಗ ಖುಷಿಯಿಂದ ಬಂದೆ. ಆದರೆ ಇಲ್ಲಿ ನೀವು ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ರಲ್ಲ, ಅದನ್ನು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಅದಕ್ಕೆ ಇಲ್ಲೇ ನಿಂತ್ಕೊಂಡೆ. ಆಮೇಲೆ ಗೊತ್ತಾಯಿತು ಅವರು ನಿಮ್ಮ ಹುಡುಗಿ ಅಲ್ಲ, ನಿಮ್ಮ ಫ್ರೆಂಡ್ ಹುಡುಗಿ ಅಂತ. ಅಲ್ಲ ಮೈತ್ರಿ, ನಿನ್ನೆ ನಾನು ನಿನಗೆ ಪ್ರಪೋಸ್ ಮಾಡಿದ್ದೀನಿ. ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತೊಗೊಂಡು ನಿನ್ನ ಅಭಿಪ್ರಾಯ ತಿಳಿಸು ಅಂತಲೂ ಹೇಳಿದ್ದೀನಿ. ಅಂದಮೇಲೆ ನಾನು ನಿನ್ನನ್ನು ತಾನೇ ಪ್ರೀತಿ ಮಾಡಬೇಕು. ಮೈತ್ರಿ ಅವನ ಮಾತಿಗೆ ಮರಳಾಗಿ ಹೋಗ್ತಾಳೆ. ಅಂದಾಗೆ ನಿಮ್ಮ ಹೆಸರೇನು? ಸದ್ಯ ಈಗಲಾದರೂ ಕೇಳಿದ್ಯಲ್ಲ, ಮೈ ನೇಮ್ ಇಸ್ ರಾಕೇಶ್. ರಾಕೇಶ್, ವೆರಿ ಸ್ವೀಟ್ ನೇಮ್. ಥ್ಯಾಂಕ್ ಯು ಮೈತ್ರಿ. ನೀನೇನೋ ಮಾತಾಡಬೇಕು ಅಂದೆ? ಹೌದು, ಆದರೆ ಇಲ್ಲಿ ಬೇಡ. ಸರಿ ನಡಿ, ಪಾರ್ಕ್ಗೆಲ್ಲಾದರೂ ಹೋಗೋಣ. ಪಾರ್ಕ್ಗೆಲ್ಲ ಬೇಡ, ನಿನ್ನೆ ನೀವು ನನಗೆ ಪ್ರಪೋಸ್ ಮಾಡಿದ್ರಲ್ಲ ಅದೇ ಜಾಗಕ್ಕೆ ಹೋಗೋಣ. ಸರಿ ಆಯಿತು, ನಡಿ. ನೀವು ಹೋಗಿರಿ, ನಾನೊಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ. ಯಾರತ್ರ ನೋಡಿದ್ರೆ ಕಷ್ಟ. ಕಮಾನ್ ಮೈತ್ರಿ, ನಾವಿಬ್ರು ಫ್ರೆಂಡ್ಸ್, ಯಾರು ನೋಡಿದ್ರೇನು? ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ಸರಿ ಆಯಿತು. ರಾಕೇಶ್ ಎಷ್ಟು ಒಳ್ಳೆಯವರು. ಇನ್ನು ತಡ ಮಾಡೋದು ಬೇಡ. ನೀವು ನನಗಿಷ್ಟ ಆಗಿದ್ದೀರಾ ಅಂತ ಇವತ್ತವರೆಗೆ ಹೇಳ್ಬಿಡ್ತೀನಿ. ಮೋಸ್ಟ್ಲಿ ಮೈತ್ರಿ ನನ್ನ ಬಲೆಯಲ್ಲಿ ಬಿದ್ಲು ಅನ್ಸುತ್ತೆ. ನೋಡೋಣ, ಅವಳೇ ಇವತ್ತು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ರಾಕೇಶ್, ನೀವು ನಿನ್ನೆ ನನಗೆ ಪ್ರಪೋಸ್ ಮಾಡಿ ನಿಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತಗೊಂಡು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದ್ರಲ್ಲ, ನನಗಿನ್ನು ಯಾವ ಸಮಯನೂ ಬೇಡ. ನಾನು ಇವಾಗಲೇ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನಿಜನಾ ಮೈತ್ರಿ? ನೀನು ನಿಜವಾಗ್ಲೂ ಹೇಳ್ತಾ ಇದೆಯಾ? ಹೌದು. ನಿಮ್ಮ ಫ್ರೆಂಡ್ ಹುಡುಗಿನ ಯಾರೋ ಚುಡಾಯಿಸ್ಬೋದು ಅಂತ ಕೇರ್ ಮಾಡೋ ನೀವು ಪ್ರೀತಿಸೋ ಹುಡುಗಿನ ಎಷ್ಟೊಂದು ಕೇರ್ ಮಾಡ್ಬೋದಲ್ವಾ? ಮೈತ್ರಿ, ಮೈತ್ರಿ ರಾಕೇಶ್ ಆಡೋ ಬಣ್ಣ ಬಣ್ಣದ ಮಾತುಗಳಿಗೆ ಕರಗಿ ಹೋಗ್ತಾಳೆ.
ಮೈತ್ರಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಎಷ್ಟು? ನಿನ್ನ ಎತ್ಕೊಂಡು ಗಿರಿಗಿಟ್ಲೆ ಆಡೋಣ ಅನ್ನಿಸ್ತಿದೆ. ಮೈತ್ರಿ ಆ ದಿನ ಕಾಲೇಜ್ಗೂ ಹೋಗದೆ ಇಡೀ ದಿನ ರಾಕೇಶ್ ಜೊತೆ ಕಳೀತಾಳೆ. ಮಂಜು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣ. ಹೇಳಮ್ಮ, ಏನು ವಿಷಯ? ಮೇಘನ ಡಿಗ್ರಿ ಮುಗಿಸಿ 1 ವರ್ಷ ಆಯಿತು. ಇನ್ನೂ ಮನೇಲೇ ಇದ್ದಾಳೆ. ಅವಳಿಗೊಂದು ಮದುವೆ ಮಾಡೋದು ಬೇಡವಾ? ನೀನು ನೋಡಿದ್ರೆ ಇನ್ನೂ ಒಂದು ಕೆಲಸನೂ ಹುಡ್ಕೊಂಡಿಲ್ಲ. ಅಮ್ಮ, ಮಾತಿಗೆ ಮುಂಚೆ ಕೆಲಸ ಹುಡ್ಕೊಂಡಿಲ್ಲ ಅಂತ ಹೇಳಬೇಡ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಯಾವುದಾದ್ರೂ ಆಗಬೇಕು. ಸರಿ ಕಣಪ್ಪ, ಅದು ನನಗೂ ಗೊತ್ತು. ನೀನು ಪ್ರಯತ್ನ ಪಡ್ತಿದ್ದೀನಿ ಅಂತಲೂ ಹೇಳಲ್ಲ. ನಿನ್ನ ಪಾಡಿಗೆ ನೀನಿದ್ರೆ ಮುಂದಿನ ಜೀವನ ಹೇಗೆ? ಈಗ ಏನಾಗಿದೆ ನಿನ್ನ ಜೀವನಕ್ಕೆ? ಅಲ್ಲ, ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಳ್ಳೋದು ಎಷ್ಟು ಸರಿ, ನೀನೇ ಹೇಳು. ಅಮ್ಮ, ಈಗ ಮೇಘನ ಮದುವೆ ಅದು ಇದು ಅಂತ ಕೂತ್ಕೋಬೇಡ. ಎಲ್ಲಿದೆ ದುಡ್ಡು? ಸ್ವಲ್ಪನಾದರೂ ನನ್ನ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀನು. ಸರಿ ಬಿಡಪ್ಪ, ನಿನ್ಗೆ ಹೇಗಾಗುತ್ತೋ ಹಾಗೆ ಮಾಡು. ಅಮ್ಮ, ಯಾಕಮ್ಮ ಇಷ್ಟೊಂದು ಬೇಜಾರಾಗಿದ್ಯಾ? ಏನಾಯ್ತು? ಅಲ್ಲಮ್ಮ, ನೀನು ಡಿಗ್ರಿ ಮುಗಿಸಿ 1 ವರ್ಷ ಆಗ್ತಾ ಬಂತು. ಇನ್ನು ನಿನ್ನ ಮದುವೆ ಬಗ್ಗೆ ಈ ಮನೇಲಿ ಯಾರೂ ಯೋಚನೆನೇ ಮಾಡಲ್ಲ. ನಿಮ್ಮ ಅಣ್ಣಂಗೆ ಹೇಳಿದ್ರೆ ನನಗೆ ಕೆಲಸ ಇಲ್ಲ ಹಾಗೆ ಹೀಗೆ ಅಂತಾನೆ. ಪ್ರಯತ್ನ ಪಡ್ತಾ ಇದ್ದೀನಿ, ನಿನಗೇನು ಗೊತ್ತು ಅಂತಾನೆ. ಅವನ ಹತ್ರ ಏನು ಮಾತಾಡೋಂಗೆ ಇಲ್ಲ ಬಿಡು. ಅಮ್ಮ, ನನ್ನ ಮದುವೆಗೆ ಇವಾಗ ಏನಮ್ಮ ಅವಸರ? ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದು ಆಗಬೇಕು ಮೇಘನಾ. ನಿಮ್ಮಪ್ಪ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಯತ್ನ ಪಟ್ಟಿರೋರು. ಅಮ್ಮ, ಅಣ್ಣಂಗೂ ಕೆಲಸ ಇಲ್ಲ, ಈಗ ಮನೆ ನಡೆಯೋದೇ ಎಷ್ಟು ಕಷ್ಟ ಆಗಿದೆ. ಅಂಥದ್ರಲ್ಲಿ ನೀನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಏನು ಮಾಡೋದಮ್ಮ ಹೇಳು? ಮೈತ್ರಿಗೆ PUC ಓದಿದ್ದು ಸಾಕು ಕಣೆ, ಡಿಗ್ರಿಗೆ ಬೇಡ ಅಂತ ಎಷ್ಟೋ ಹೇಳಿದೆ. ನಾನು ಓದಲೇಬೇಕು ಅಂತ ಹಠ ಹಿಡಿದ್ಲು. ಅಮ್ಮ, ಅವಳು ಚೆನ್ನಾಗಿ ಓದಬೇಕು ಅಂತ ಆಸೆ ಇಟ್ಕೊಂಡಿರ್ಬೇಕಾದ್ರೆ ನಾವು ಅದನ್ನು ಬೇಡ ಅಂತ ಹೇಳೋಕ್ಕಾಗತ್ತಾ? ಯಾವ್ಯಾವುದು ಅಂತ ಮಾಡೋದಮ್ಮ. ನೀನು ನೋಡಿದ್ರೆ ಸದ್ಯಕ್ಕೆ ಯಾವುದೋ ಒಂದು ಸ್ಕೂಲಲ್ಲಿ ಟೀಚರ್ ಅಂತ ಹೋಗ್ತಿದ್ಯಾ. ನಿಮ್ಮ ಅಣ್ಣ ನೋಡಿದ್ರೆ ಅದು ಇಲ್ಲ, ಅವನ ಹತ್ರ ಏನೂ ಮಾತಾಡೋಂಗೂ ಇಲ್ಲ. ಇವಾಗ ಹೇಗೋ ಜೀವನ ನಡೀತಿದೆ ಅಲ್ವಾ, ಬಿಡು. ಮೇಘನಾ, ನಿನಗೆ ಬರ್ತಿರೋ ಸಂಬಳದಲ್ಲಿ ನಿಭಾಯಿಸೋದು ಎಷ್ಟು ಕಷ್ಟ ಇದೆ ಅಂತ ನಿನಗೂ ಗೊತ್ತಿದೆ ಅಲ್ವಾ? ನೀನಾದರೂ ನಿಮ್ಮ ಅಣ್ಣಂಗೆ ಸ್ವಲ್ಪ ಹೇಳಬಾರ್ದಾ? ಅವನಿಗೆ ಹೇಳೋಕ್ಕಾಗಲ್ಲ ಬಿಡಮ್ಮ. ನಾನು ಎಷ್ಟೋ ಸತಿ ಅವನಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಅವನು ನಮ್ಮ ಯಾರ ಮಾತು ಕೇಳೋ ಸ್ಥಿತಿಲೇ ಇಲ್ಲ. ಹೋಗಲಿ, ನೀನಾದರೂ ಮೈತ್ರಿಗೆ ಹೇಳು, ಇನ್ನು ಮುಂದೆ ಕಾಲೇಜು ಓದು ಏನು ಬೇಡ, ನಿಲ್ಲಿಸ್ಬಿಡು ಅಂತ. ಅವಳಿಗೂ ಟೈಲರಿಂಗ್ ಬರುತ್ತಲ್ಲ, ಹೇಗೋ ಅದರಲ್ಲೇ ಸಂಪಾದನೆ ಮಾಡ್ಕೊಳ್ಳಿ. ಇಲ್ಲಮ್ಮ, ನಾನಂತ ಅವಳಿಗೆ ಓದೋದನ್ನು ನಿಲ್ಲಿಸು ಅಂತ ಹೇಳಲ್ಲ. ಎಲ್ರಿಗೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಮ್ಮ. ಅವಳು ಓದ್ತೀನಿ ಅಂತ ಆಸೆ ಪಡ್ತಿದ್ದಾಳೆ. ಹಾಗಿದ್ದಾಗ ನಾವು ನೀನು ಓದ್ಬೇಡ, ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗತ್ತಾ? ಅದು ಸರಿದೆ ಅಮ್ಮ. ನೀನು ನನ್ನ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ, ಆದರೆ ನನ್ನ ಮದುವೆ ಯಾರಮ್ಮ ಮಾಡ್ತಾರೆ ಹೇಳು? ಅಣ್ಣಂಗೂ ಮದುವೆ ಆಗಿಲ್ಲ. ಅಣ್ಣಂಗೆ ಮದುವೆ ಆಗಿದ್ದಿದ್ರೆ ಅಣ್ಣ ಅದಕ್ಕೆ ಇಬ್ಬರು ಸೇರಿ ನನ್ನನ್ನು ದಾರಿ ಏರ್ಕೊಡ್ಬೋದಾಗಿತ್ತು. ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಮೊದಲು ಅಣ್ಣ ಮದುವೆ ಮಾಡ್ಕೊಳ್ಳಿ, ಆಮೇಲೆ ಅವರಿಬ್ಬರು ಸೇರಿ ನನ್ನ ಮದುವೆ ಮಾಡಲಿ. ಹೌದಮ್ಮ, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರಲಿಲ್ಲ ನೋಡು. ನಿಮ್ಮ ಅಣ್ಣನ ಮದುವೆ ಆಗೋಕ್ಕೂ ಅವನಿಗೊಂದು ಕೆಲಸ ಸಿಗಬೇಕಲ್ವಾ? ಇಲ್ಲ ಅಂದರೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಪ್ರಯತ್ನ ಪಡ್ತಾ ಇದ್ದಾನಲ್ಲ, ನೋಡೋಣ ಬಿಡು. ಅಮ್ಮ, ಸ್ಕೂಲಿಂದ ಬಂದಮೇಲೆ ಮನೆ ಹತ್ರ ಇರೋ ಮಕ್ಕಳಿಗೆ ಟ್ಯೂಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಿಂದನೂ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದಲ್ವಾ? ಹೌದು, ಮೈತ್ರಿ ಕಾಲೇಜಿಂದ ಬಂದಮೇಲೆ ಅವಳಿಗೂ ಸ್ವಲ್ಪ ಹೊತ್ತು ಬಿಡುವಿರುತ್ತಲ್ಲ, ಆಗ ಅವಳು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಲಿ. ಏನೋ ನಿಮ್ಮಪ್ಪ ಇದೊಂದು ಮನೆ ಅಂತ ಮಾಡಿ ಹೋಗಿದ್ದಾರೆ, ಬಾಡಿಗೆ ಕಟ್ಟೋಕೆ ಹೋಗಿಲ್ಲ. ಇಲ್ಲ ಅಂದರೆ ಅದು ಎಷ್ಟು ಕಷ್ಟ ಆಗಿರೋದು. ಸರಿ, ಇವತ್ತು ಸಂಜೆ ಮೈತ್ರಿ ಕಾಲೇಜಿಂದ ಬರಲಿ, ನಾನು ಅವಳ ಹತ್ರ ಮಾತಾಡ್ತೀನಿ, ನನಗೂ ಸ್ವಲ್ಪ ಟ್ಯೂಷನ್ಗೆ ಹೆಲ್ಪ್ ಮಾಡು ಅಂತ. ಸರಿ ಸರಿ ಅಮ್ಮ, ನಾನು ರೆಡಿಯಾಗಿ ಸ್ಕೂಲ್ಗೆ ಹೊರಡಬೇಕು, ನಂಗೆ ಲೇಟ್ ಆಗ್ತಿದೆ. ಮೈತ್ರಿ, ನನ್ನ ಹುಡುಗಿ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಥರ ನೀನು ಸುಂದರವಾಗಿದ್ಯಾ. ಆದರೆ ಅಲ್ಲ ಮೈತ್ರಿ, ಕಾಲೇಜ್ಗೆ ಎಲ್ಲ ಎಷ್ಟು ಮಾಡ್ರನ್ ಆಗಿ ಬರ್ತಾರೆ. ನೀನು ನೋಡಿದ್ರೆ ಒಳ್ಳೆ ಜಡೆ ಹಾಕ್ಕೊಂಡು ಬರ್ತೀಯಲ್ಲ, ನಿನಗೆ ಈ ಜಡೆ ಚೂರು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದನ್ನು ನಾನೇ ಹೇಳಬೇಕಾ? ಸ್ವಲ್ಪ ಮಾಡ್ರನ್ ಆಗಿ ಇರಬಾರ್ದಾ? ಅಯ್ಯೋ, ಅದೆಲ್ಲ ನನಗೆ ಬರಲ್ಲ.
ಏನು ಮೈತ್ರಿ ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಕಾಲೇಜಿಗೆ ಬರ್ತಾರೆ ನೀನು ನೋಡಿಲ್ವಾ? ನೋಡಿದ್ದೀನಿ, ನನಗೂ ಆ ರೀತಿ ಇರಬೇಕು ಅಂತ ಇಷ್ಟನೇ. ಆದರೆ ಏನು ಮಾಡೋದು, ಮನೇಲಿ ಆ ಡ್ರೆಸ್ ಎಲ್ಲ ಹಾಕಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ಆ ಥರ ಡ್ರೆಸ್ ಎಲ್ಲ ಹಾಕಲ್ಲ. ಈ ಏಜಲ್ಲಿ ಹಾಕೊಳ್ಳೋದೆ ಇನ್ನೇನು ಮುದುಕಿ ಆದ್ಮೇಲೆ ಹಾಕೋತೀಯಾ? ಇಲ್ಲಪ್ಪ, ಆ ಥರ ಡ್ರೆಸ್ ಎಲ್ಲ ಕೊಡ್ಸೋದು ಇಲ್ಲ. ಕೇಳಿದ್ರು ಬೈತಾರೆ. ಸರಿ, ನಾನು ಕೊಡಿಸ್ತೀನಿ, ಹಾಕೋತೀಯಾ? ಏನು, ನೀವು ಕೊಡಿಸ್ತೀರಾ? ಹೌದು, ಇವಾಗ ಲೇಟ್ ಆಗೋಯ್ತು. ನಾಳೆ ಕಾಲೇಜಿಗೆ ಮತ್ತೆ ಬಂಕ್ ಮಾಡು, ಇಬ್ಬರು ಎಲ್ಲಾದರೂ ಶಾಪಿಂಗ್ ಹೋಗೋಣ. ಅಲ್ಲ, ನೀವು ಕೊಡ್ಸಿದ್ರು ಮನೇಲಿ ಏನಾದರೂ ಕೇಳಿದ್ರೆ ನಾನು ಏನಂತ ಹೇಳಿ? ಅಯ್ಯೋ ಗುಗ್ಗು, ನೀನು ಕಾಲೇಜ್ ಬ್ಯಾಗ್ ಒಳಗಡೆ ಡ್ರೆಸ್ ಹಾಕೋ. ಮನೇಲೇನು ನೀನು ಕಾಲೇಜ್ ಬ್ಯಾಗ್ ಚೆಕ್ ಮಾಡೋಕ್ಕೆ ಬರ್ತಾರಾ? ನಿನ್ನ ವಾರ್ಡ್ರೋಬಲ್ಲಿ ಆ ಡ್ರೆಸ್ನ ಇಡಬೇಡ. ಮನೆಯಿಂದ ಬರ್ತಾ ಮಾಮೂಲಿ ಡ್ರೆಸ್ನೇ ಹಾಕೊಂಬ, ಆಮೇಲೆ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಎಲ್ಲಿ ಚೇಂಜ್ ಮಾಡ್ಕೊಳ್ಳೋದು? ನಾನು ನಿನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅದು ನನ್ನ ಫ್ರೆಂಡ್ ರೂಮು. ಆಗಾಗ ನಾನು ಅಲ್ಲಿಗೆ ಹೋಗ್ತಿರ್ತೀನಿ. ಅಲ್ಲಿ ಯಾರೂ ಇರಲ್ಲ. ನೀನಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊ, ಆಮೇಲೆ ನಾನು ನಿನ್ನ ಸುತ್ತಾಡಕ್ಕೆ ಹೋಗೋಣ. ನನ್ನ ಹುಡುಗಿ ಹೀಗೆ ಇರಬೇಕು ಅಂತ ನನಗೆ ಆಸೆ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಬೇಡ ರಾಕೇಶ್, ಅದೆಲ್ಲ ಬೇಡ. ಸರಿ ಬಿಡು, ನಿನಗೆ ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ. ಅಯ್ಯೋ ಹಾಗ್ಯಾಕೆ ಅನ್ಕೋತೀರಾ ರಾಕೇಶ್? ನಿಜವಾಗ್ಲೂ ನೀವು ಅಂದರೆ ನನಗೆ ತುಂಬ ಇಷ್ಟ ಇದೆ. ನೀವು ಖುಷಿಯಾಗಿರ್ಬೇಕು ಅಂತಲೂ ಇಷ್ಟ ಇದೆ. ಮತ್ತೆ ನಾನು ಡ್ರೆಸ್ ಕೊಡ್ತೀನಿ, ಅದನ್ನು ಹಾಕೊಂಡು ಬಾ ಅಂದರೆ ಬೇಡ ಅಂತೀಯಾ? ಸರಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೈತ್ರಿ. ರಾಕೇಶ್, ಇವತ್ತು ಕಾಲೇಜ್ಗೂ ಹೋಗಲಿಲ್ಲ. ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು. ನಾನಿವಾಗ ಮನೆಗಾದರೂ ಹೋಗ್ತೀನಿ. ಇವಾಗ ಬಸ್ ಮಿಸ್ ಮಾಡಿಕೊಂಡ್ರೆ ಇನ್ನು ಸಾಯಂಕಾಲದವರೆಗೂ ಕಾಯಬೇಕು. ಅಲ್ಲ, ಇವಾಗ ಮನೆಗೆ ಹೋದರೆ ಕಾಲೇಜ್ ಇಲ್ವಾ? ಇಷ್ಟು ಬೇಗ ಯಾಕೆ ಬಂದೆ ಅಂತ ಕೇಳಲ್ವಾ ನಿಮ್ಮ ಮನೇಲಿ? ಕೇಳ್ತಾರೆ. ಮಧ್ಯಾಹ್ನ ಕ್ಲಾಸ್ ಇರಲಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅದ್ರ ಬದಲು ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ನನಗೆ ನಿಮ್ಮ ಜೊತೆ ತುಂಬ ಹೊತ್ತಿರೋಕ್ಕೆ ಭಯ ಆಗ್ತಿದೆ. ಭಯನಾ? ಯಾಕೆ ಭಯ? ನಾನೇನು ಹುಲಿನಾ ಸಿಂಹನಾ? ಹಾಗಲ್ಲ, ಆದರೂ ಏನೋ ಒಂಥರ ಭಯ. ಭಯ ಪಡಬೇಡ ಮೈತ್ರಿ, ನಾನಿಲ್ವಾ ನಿನ್ನ ಜೊತೆ? ನೀನು ನನ್ನ ಪ್ರೀತಿನ ಯಾವಾಗ ಒಪ್ಕೊಳ್ತೀಯೋ, ಈ ನಿನ್ನ ಮುದ್ದಾದ ಮುಖನ ನಾನು ಯಾವಾಗಲೂ ನೋಡ್ತಿರ್ಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಹೇಗೋ ಆ ದೇವ್ರ ದಯೆಯಿಂದ ನೀನು ನನ್ನ ಪ್ರೀತಿನ ಒಪ್ಕೊಂಡಿದ್ಯಾ. ಈಗ ನೋಡಿದ್ರೆ ನನ್ನ ಜೊತೆ ಇರಲ್ಲ ಅಂತೀಯಲ್ಲ. ಇರ್ತೀನಿ ರಾಕೇಶ್, ನಾಳೆಯಿಂದ ನಿಮ್ಮ ಜೊತೆಲೇ ಇರ್ತೀನಿ. ಆದರೆ ಇವತ್ತು ಮೊದಲನೇ ದಿನ ಅಲ್ವಾ, ಏನೋ ಒಂಥರ ಮನಸ್ಸಲ್ಲಿ ಕಳವಳ. ಅದಕ್ಕೆ ಇವತ್ತು ನಾನು ಬೇಗ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು. ಸರಿ ಆಯಿತು, ಹೋಗ್ಬಾ. ಆದರೆ ನಾಳೆ ಮಿಸ್ ಮಾಡಬಾರ್ದು. ಇಲ್ಲ, ಖಂಡಿತ ನಾಳೆ ಬಂದೇ ಬರ್ತೀನಿ. ಹೋಗು, ಅಂತೂ ಇಂತೂ ನೀನು ನನ್ನ ಬುಟ್ಟಿಲಿ ಬಿದ್ದೆ. ಮೈತ್ರಿ ಮನೆಗೆ ಬಂದ ತಕ್ಷಣ ಟಿವಿಲಿ ಡೇಟ್ ಸಾಂಗ್ನ ಹಾಕೊಂಡು ನೋಡ್ತಾ ಇರ್ತಾಳೆ. ವಾವ್, ಈ ಸಾಂಗ್ ಎಷ್ಟು ಚೆನ್ನಾಗಿದೆ. ನಾನು ರಾಕೇಶ್ ಇಬ್ರು ಇದೇ ಥರ ಡ್ಯಾನ್ಸ್ ಮಾಡಬೇಕು, ಸಖತ್ತಾಗಿರುತ್ತೆ. ಮೈತ್ರಿ ತನ್ನ ತಾಯಿ ಎಷ್ಟೇ ಕೂಗಿದ್ರು ಮೈತ್ರಿಗೆ ಕೇಳಿಸೋದೇ ಇಲ್ಲ. ಅವಳು ರಾಕೇಶ್ ನೆನಪಲ್ಲೇ ಆ ಹಾಡು ನೋಡ್ತಾ ಮುಳುಗೋಗಿರ್ತಾಳೆ. ಮೈತ್ರಿ, ಏನಮ್ಮ ಇದೇನೇ ಇದು? ಇವತ್ತು ಇಷ್ಟು ಬೇಗ ಕಾಲೇಜ್ ಮುಗೀತಾ? ಇಷ್ಟು ಬೇಗ ಬಂದಿದ್ಯಾ? ಒಳ್ಳೆ ಕತೆ ಆಯಿತು ಕಣಮ್ಮ ನಿಂದು. ಅರ್ಧ ಗಂಟೆ ಲೇಟಾಗಿ ಬಂದರೆ ಯಾಕೆ ಅರ್ಧ ಗಂಟೆ ಲೇಟಾಗಿ ಬಂದಿದ್ಯಾ ಅಂತ ಕೇಳ್ತೀಯ. ಕ್ಲಾಸ್ ಮುಗಿತಲ್ಲ ಅಂತ ಮನೆಗೆ ಬಂದರೆ ಯಾಕೆ ಇಷ್ಟು ಬೇಗ ಬಂದಿದ್ಯಾ ಅಂತ ಕೇಳ್ತೀಯ. ನಿನಗೆ ಲೇಟಾಗಿ ಬಂದರೂ ಕಷ್ಟ, ಬೇಗ ಬಂದರೂ ಕಷ್ಟ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ರೇಗ್ತೀಯಾ? ರೇಗ್ದೆ ಇನ್ನೇನು ಮಾಡಲಿ? ಕ್ಲಾಸ್ ಇರಲಿಲ್ಲ, ಅದಕ್ಕೆ ಬಂದೆ. ಇನ್ನೇನು ಅಲ್ಲೇ ಕುತ್ಕೋಬೇಕಾಗಿತ್ತಾ? ಅಯ್ಯೋ, ನಾನು ಅದನ್ನೇ ಕೇಳಿದ್ದು, ಕ್ಲಾಸ್ ಇರಲಿಲ್ವಾ ಅಂತ. ಸರಿ ಬಿಡು. ಅಲ್ಲ, ಊಟ ಮಾಡೋದು ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ಯಾ? ಯಾಕೆ, ನಾನು ಟಿ ವಿ ನೋಡಬಾರ್ದಾ? ಅಲ್ಲಮ್ಮ, ಇಷ್ಟೊತ್ತಾಗಿದೆ, ಊಟ ಮಾಡು ಅಂದೆ. ಅಮ್ಮ, ನಾನೇನು ಚಿಕ್ಕ ಮಗು ಅಲ್ಲ. ನನಗೆ ಹಸಿವಾದ್ರೆ ನಾನು ಊಟ ಮಾಡ್ತೀನಿ. ಎಲ್ಲದಕ್ಕೂ ಏನೋ ಒಂದು ಹೇಳ್ತಾ ಬರಬೇಡ. ಏನಾಗಿದೆಯಾ ನಿಂಗೆ ಇವತ್ತು? ಯಾಕೆ ಈ ರೀತಿ ರೇಗಾಡ್ತಿದ್ಯಾ? ರೇಗಾಡೋ ಹಾಗೆ ಮಾಡಿದ್ಯಾರು? ನನ್ನ ಪಾಡಿಗೆ ನಾನು ಟಿ ವಿ ನೋಡ್ತಾ ಕೂತಿದ್ದೆ ತಾನೆ. ಸುಮ್ಮನೆ ಮಧ್ಯ ಬಂದು ಯಾಕೆ ತೊಂದರೆ ಕೊಡ್ತೀಯಾ? ಮೈತ್ರಿ ಯಾವತ್ತೂ ತನ್ನ ತಾಯಿ ಹತ್ರ ಆ ರೀತಿ ಮಾತಾಡಿರಲ್ಲ. ಆದ್ದರಿಂದ ತಾಯಿ ಜಾನಕಮ್ಮನಿಗೆ ಯಾಕೆ ಮೈತ್ರಿ ಇವತ್ತು ಈ ಥರ ಆಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಏನಾಯ್ತು ಇವಳಿಗೆ? ಇದ್ದಕ್ಕಿದ್ದಂಗೆ ಇಷ್ಟೊಂದು ರೇಗಾಡ್ತಿದ್ದಾಳಲ್ಲ, ಏನಪ್ಪ. ಸರಿ ಬಿಡು, ನಿನ್ಗೆ ಯಾವಾಗ ಹಸುವಾಗುತ್ತೋ ಅವಾಗಲೇ ಊಟ ಮಾಡು. ಥು, ನನ್ನ ಮೂಡೆಲ್ಲ ಹಾಳಾಗೋಯ್ತು. ಮೈತ್ರಿ ಟಿವಿ ಆಫ್ ಮಾಡಿ ತನ್ನ ಪಾಡಿಗೆ ತನ್ನ ರೂಮ್ ಹೋಗಿ ಮಲ್ಕೋತಾಳೆ. ಮೈತ್ರಿ ರಾಕೇಶ್ ಹೇಳ್ದಂಗೆ ಕೇಳ್ತಾಳ.
ರಾಕೇಶ್ ಮೈತ್ರಿನ ನಂಬ್ಸಕ್ಕೆ ಇನ್ನೂ ಏನೇನು ನಾಟಕ ಆಡ್ತಾನೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.